ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೌದಮ್ಮ, ತುಂಬಾ ಚೆನ್ನಾಗಿದೆ. ನೀನ್ ತುಂಬಾ ಸಂತೋಷವಾಗಿದ್ಯಾ ಕಲ್ಯಾಣಿ. ನಾನು ಹೀಗೆ ಕಳ್ಳಿ ಹಾಗೆ ಬದುಕ್ತಾ ಇದ್ದೀನಿ. ನನಗಿಷ್ಟ ಆಗ್ತಿಲ್ಲ. ಹಾಳು ಮಾಡಬೇಕು, ನಿನ್ನ ಸಂತೋಷನ ಹಾಳು ಮಾಡಬೇಕು. ಹಲೋ. ಅಯ್ಯೋ, ನಾನೇನು ಮಾಡಬೇಡಿ, ನಾನೇನು ಮಾಡಿಲ್ಲ. ನಿಮ್ ಕೈ ಮುಗಿತೀನಿ. ಹಲೋ ಹಲೋ, ಯಾರು? ಸರ್, ಗಾಂಧಿ ಬಜಾರ್ ಹತ್ರ ನನ್ನ ಯಾರೋ ರ್ಯಾಗಿಂಗ್ ಮಾಡ್ತಿದ್ದಾರೆ ಸರ್. ಒಂದ್ ವಾರದಿಂದ ನನ್ನ ಫಾಲೋ ಮಾಡ್ತಿದ್ದಾರೆ. ನಾನು ಆಫೀಸಿಂದ ಬರ್ಬೇಕಾದ್ರೆ ದಿನ ಕಾಟ ಕೊಡ್ತಿದ್ದಾರೆ. ಬಿಡಿ ಪ್ಲೀಸ್. ಹಲೋ ಹಲೋ, ನನ್ ಫೋನ್. ಕಲ್ಯಾಣಿ, ನಿಮ್ಗೇನ್ ಬೇಕೋ ಅದನ್ನ ತಗೊಂಡು ಮನೆಗೆ ಹೋಗಿರಿ. ನಾನು ಮನೆಗೆ ಬರ್ತೀನಿ. ಎಲ್ಲಿಗೆ ಆಫೀಸರ್? ಆಮೇಲೆ ಹೇಳ್ತೀನಿ. ಅಮ್ಮ. ಆಫೀಸರ್. ಸೆಟು ಅವರೇ. ಹೇಳಿ ಸರ್. ನಾನು ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ನನ್ನ ವೈಫಿಗೆ ಏನು ಬೇಕೋ ಅದನ್ನೆಲ್ಲ ಕೊಟ್ಬಿಡಿ. ಅಮೌಂಟ್ ನಾನು ಬಂದು ಪೇ ಮಾಡ್ತೀನಿ. ಆಗ್ಲಿ ಸರ್, ಖಂಡಿತ ಆಗ್ಲಿ. ಮೇಡಮ್ ಹೆಸರೇನು ಸರ್? ಕಲ್ಯಾಣಿ. ಓಕೆ ಸರ್. ಇದೇ ರೈಟ್ ಟೈಮ್. ಕಲ್ಯಾಣಿನ ಕೆಟ್ಟೋಳ್ನಾಗ್ ಮಾಡಬೇಕು. ಹಾಗೇನೆ ಮಗುಗೆ ಬಂಗಾರದ ಖಡ್ಗ ತಗೋಬೇಕು. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಇಲ್ಲೋಡಿ, ಈಗಷ್ಟೇ ಕಾಲ್ ಕಡ್ಗ ಕೇಳಿದ್ದೆ ಅಲ್ವಾ? ಹೌದು ಮೇಡಮ್. ಈಗ ಹೇಳಿರೋ ಕಡ್ಗದ ಜೊತೆಗೆ ಅವ್ರಿಗೆ ತೋರಿಸ್ತಿದ್ದೀರಲ್ವಾ, ಅದೇ ತರ ಸೇಮ್ ಹಾರ, ಮಗುಗೆ ಉಂಗ್ರ ಚೈನು ಬೇಕು. ನನ್ ಮಗು ಕೂಡ ಅಷ್ಟೇ ಇದೆ. ಸರಿ ಮೇಡಮ್. ಇದೆಲ್ಲ ಪ್ಯಾಕ್ ಮಾಡಿ. ಆಗ್ಲಿ ಮೇಡಮ್. ಮಗುಗಿದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಲ್ಯಾಣಿ. ಹೌದಮ್ಮ, ಇದೆಲ್ಲ ಪ್ಯಾಕ್ ಮಾಡಿ. ಪ್ಯಾಕ್ ಮಾಡಿಸ್ತೀನಿ. ಮೇಡಮ್, ಟೋಟಲ್ 5,10,000 ಆಗಿದೆ. ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಬಿಲ್ ನಮ್ಮ ಯಜಮಾನ್ರು ಪೇ ಮಾಡ್ತೀನಿ ಅಂದ್ರು. ನಿಮ್ಗೆ ಹೇಳಿದ್ರಾ? ನಿಮ್ಮ ಹೆಸರು ಮೇಡಮ್? ಕಲ್ಯಾಣಿ. ನೀವೇನಾ ಶೌರ್ಯ ಸರ್ ವೈಫು? ಹೌದು ಸರ್. ನಾನು ಸಾರ್ ಹತ್ರ ಕಲೆಕ್ಟ್ ಮಾಡ್ಕೋತೀನಿ. ಸರಿ ಆಯ್ತು. ಒಂದ್ಸರಿ ನೋಡ್ಕೊಳ್ಳಿ. ಥ್ಯಾಂಕ್ ಯು. ಅಯ್ಯೋ ಅಮ್ಮ, ಮರ್ತೋದೆ. ನನ್ನ ಹತ್ರ 2 ಲಕ್ಷ ಅಷ್ಟೇ ಇರೋದು.
ಅತ್ತೆ ನನ್ಗಷ್ಟೇ ಕೊಟ್ಟಿದ್ದು. ಪರವಾಗಿಲ್ಲ ಕಲ್ಯಾಣಿ, ನನ್ನ ಹತ್ರ ಕಾರ್ಡ್ ಇದೆ. ಈ 2 ಲಕ್ಷ ಕ್ಯಾಶ್ ಅಲ್ಲದೆ ಇನ್ನು ಬ್ಯಾಲೆನ್ಸ್ ಅಮೌಂಟ್ನ ಈ ಕಾರ್ಡಿಂದ ತಗೊಳ್ಳಿ. ಸರಿ ಮೇಡಮ್. ಆ ಹುಡುಗಿ ಫೋನಲ್ಲಿ ಹೇಳಿದ ಅಡ್ರೆಸ್ಸು ಇದೆ ಅಲ್ವಾ? ಆದರೆ ಇಲ್ಲಿ ಯಾರೂ ಇಲ್ಲ. ಸ್ವಿಚ್ ಆಫ್ ಅಂತ ಬೇರೆ ಬರ್ತಿದೆ. ಏನಾದರೂ ಪ್ರಾಬ್ಲಮ್ ಆಗಿರುತ್ತಾ? ಇಲ್ಲಿ ಯಾರನ್ನಾದರೂ ಕೇಳಿದ್ರೆ? ಕಲ್ಯಾಣಿ, ಒಂದ್ಸಾರಿ ಶೌರ್ಯನಿಗೆ ಫೋನ್ ಮಾಡು. ಯಾವುದೋ ಮುಖ್ಯವಾದ ಕೆಲಸದ ಮೇಲೆ ಹೋಗಿರೋ ಹಾಗಿದೆಯಮ್ಮ. ಮತ್ತೆ ನಾವು ಕಾಲ್ ಮಾಡಿದ್ರೆ ಡಿಸ್ಟರ್ಬ್ ಮಾಡ್ದಾಗ ಆಗುತ್ತೋ ಏನೋ. ಅಯ್ಯೋ, ಮತ್ ನಾವ್ ಹೇಗ್ ಹೋಗೋದು? ನಾನು ಟ್ಯಾಕ್ಸಿ ಬುಕ್ ಮಾಡ್ತೀನಮ್ಮ. ಸರಿ, ಹಾಗಾದ್ರೆ ಶೌರ್ಯನ್ಗೆ ಒಂದು ಮೆಸೇಜ್ ಹಾಕು, ಹೋಗ್ತಿದೀವಿ ಅಂತ. ಸರಿನಮ್ಮ. ಯಾರನ್ನು ಕೇಳಿದ್ರು ಇಲ್ಲಿ ಏನು ಗಲಾಟೆ ನಡೆದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಡೀಟೇಲ್ ಆಗಿ ಚೆಕ್ ಮಾಡಿ ಅಂತ ಹೇಳೋದೇ ಬೆಟರ್. ಬಾಮ್ಮ ಹೋಗೋಣ. ಹಲೋ ರಾಮಣ್ಣ. ಸರ್ ಹೇಳಿ ಸರ್. ಗಾಂಧಿ ಬಜಾರ್ ಹತ್ರ ನಮ್ಮವ್ರನ್ನ ಕಳಿಸಿ ಇಲ್ಲಿ ಯಾರಾದರೂ ಒಂದು ಹುಡುಗಿನ ರೇಗಿಸಿದ್ರ ಅಂತ ತಿಳ್ಕೊಳ್ಳಿ. ಆಯ್ತು ಸರ್. ಆ ಹುಡುಗಿ ನಂಬರ್ ನಾನು ನಿಮಗೆ ಸೆಂಡ್ ಮಾಡ್ತೀನಿ, ಬಟ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಆದಷ್ಟು ಬೇಗ ನಮ್ಮವ್ರನ್ನ ಕಳಿಸಿ. ಈಗಲೇ ಕಳಿಸ್ತೀನಿ ಸರ್. ಓಕೆ. ನೀನೇನಾದ್ರೂ ಅವಳನ್ನ ಮದ್ವೆ ಮಾಡ್ಕೊಂಡೆ ಅನ್ಕೋ, ನೀನ್ ಹಣೆ ಬರಹನೆ ಬದಲಾಗ್ಬಿಡತ್ತೆ. ಹೆಚ್ಚು ಕಮ್ಮಿ 20 ಕೋಟಿ ಆಸ್ತಿ ಇದೆ. ನಾನ್ ಮಹಾಲಕ್ಷ್ಮಿನ ಮದ್ವೆ ಮಾಡ್ಕೋತೀನಿ, ಆಸ್ತಿ ಎಲ್ಲ ನಮ್ ಕೈಗೆ ಬರುತ್ತೆ, ಆಮೇಲೆ ನಾವು ಮದ್ವೆ ಮಾಡ್ಕೊಂಡು ಸಂತೋಷವಾಗಿರೋಣ ಅಂತ ಹೇಳು. ನಾನಿದ್ದೀನಲ್ಲ, ಬಾ. ಏ ಸಿದ್ದು, ಇವಳು ಯಾರು? ಮಹಾಲಕ್ಷ್ಮಿ. ನಿಮ್ ಮಾವನ್ ಮಗಳಲ್ವಾ? ನಾನೇನಾದ್ರೂ ಇಲ್ಲ ಅನ್ನ? ನನ್ ಸೊಸೆಗೆ ಆಕ್ಟ್ ಮಾಡೋದಂದ್ರೆ ಇಷ್ಟ ಅಂತೆ. ಇವಳಪ್ಪ ಇವಳನ್ನ ಮುದ್ದಾಗಿ ರಮ್ಯಾ ಅಂತ ಕರೀತಾರಂತೆ. ಮಹಾಲಕ್ಷ್ಮಿಗೆ ಆಕ್ಟಿಂಗ್ ಅಂತ ಹೇಳ್ಕೊಡೋ. ನಿನ್ನ ಕೇಳೋಕೆ ನಾಚಿಕೆ ಅಂತೆ. ನಾನು ಮೊದಲೇ ಟೆನ್ಷನ್ ಅಲ್ಲಿದ್ರೆ ಈ ಪೆದ್ದಿ ಒಬ್ಳು. ಏನ್ ಬಾವ ಮತ್ತೆ ತಲೆ ಹಿಡ್ಕೊಂಡಿದ್ಯಾ? ನಾನು ಹೋಗಿ ಪಚ್ಕರ್ಪುರ ತರ್ಲಾ? ನಿನ್ ಪಚ್ಕರ್ಪುರಕ್ಕೆ ಥ್ಯಾಂಕ್ಸ್. ನೋಡಿದ್ರೆ ನಿಮ್ಮಮ್ಮ ನನಗ್ ಬೈತಾರೆ, ನನ್ನ ಬಗ್ಗೆ ಅಸಹ್ಯ ಪಟ್ಕೋತಾರೆ. ನನ್ನ ತಲೆನೋವು ನಿನ್ ಹುಚ್ಚ ಕರ್ಪೂರದಿಂದ ಸರಿಯಾಗಲ್ಲ, ಸರಿನಾ? ಸ್ವಲ್ಪ ಹೊತ್ತು ನನ್ನ ಬಿಟ್ಬಿಡಮ್ಮ ಪ್ಲೀಸ್. ಬೇರೆ ಯಾವಾಗ್ಲಾದ್ರೂ ಕಲಿಸ್ತೀನಿ. ಸಿದ್ದು, ಇದೇನಿದು? ಇವ್ರಿಬ್ಬರನ್ನ ಹತ್ರ ಮಾಡೋಣ ಅಂತ ಕರ್ಕೊಂಡ್ ಬಂದ್ರೆ ಇವ್ನ್ ಹೀಗ್ ಹೊರಟೋದ್ನಲ್ಲ. ಇವಳು ಬೇಜಾರ್ ಮಾಡ್ಕೊಂಡಿಲ್ಲ ಅಲ್ವಾ? ಅಮ್ಮ ಲಕ್ಷ್ಮಿ, ನನಗೆ ಆಕ್ಟಿಂಗ್ ಕಲ್ಸಕ್ಕೆ ಭಾವಂಗ್ ಇಷ್ಟ ಇಲ್ಲ ಅನ್ಸುತ್ತೆ ಅತ್ತೆ. ಅವನೇನು ಯೋಚನೆ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಅವನ್ಗೆ ನೀನಂದ್ರೆ ತುಂಬಾ ಇಷ್ಟ. ನನ್ನ ಹತ್ರ ಯಾವಾಗ್ಲೂ ನಿನ್ ಬಗ್ಗೆನೇ ಮಾತಾಡ್ತಿರ್ತಾನೆ. ಮಹಾಲಕ್ಷ್ಮಿ ಒಳ್ಳೆವಳು, ಮಹಾಲಕ್ಷ್ಮಿ ಅಂದವಾಗಿದ್ದಾಳೆ, ಮದ್ವೆ ಮಾಡ್ಕೊಂಡ್ರೆ ಮಹಾಲಕ್ಷ್ಮಿ ತರ ಹುಡುಗಿನೇ ಮದ್ವೆ ಮಾಡ್ಕೋಬೇಕು ಅಂತ ನಿನ್ ಬಗ್ಗೆನೇ ಮಾತಾಡ್ತಿರ್ತಾನೆ. ಹೌದಾ ಅತ್ತೆ? ಮತ್ತೆ ನೀನ್ ಯಾರಿಗಾದ್ರೂ ಇಷ್ಟ ಆಗದೆ ಇರೋ ತರ ಇದ್ಯಾ ಹೇಳು? ನನ್ಗನ್ಸುತ್ತೆ ಸಿದ್ದುಗೆ ನೀನಂದ್ರೆ ತುಂಬಾ ಇಷ್ಟ ಅಂತ. ಇಷ್ಟ ಇದ್ರೆ ನನ್ ಜೊತೆ ಯಾವಾಗ್ಲೂ ಮಾತಾಡ್ಬೇಕಲ್ವಾ? ನಾನು ನೋಡಿದ್ರೇನೆ ಹಿಂಸೆಯಿಂದ ತಲೆ ಬಗ್ಸ್ಕೊಂಡು ಹೋಗ್ಬಿಡ್ತಾನೆ ಭಾವ. ಅದು ಹಾಗಲ್ಲ ಮಹಾಲಕ್ಷ್ಮಿ, ಅವನ್ಗೆ ನಾಚಿಕೆ. ಇಷ್ಟ ಆದವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಆಗಲ್ಲ ಅಲ್ವಾ, ಅದಕ್ಕೆ ಹಾಗೆ. ಹೌದಾ ಅತ್ತೆ? ಹೌದು ಲಕ್ಷ್ಮಿ.
ಉಫ್ ಸದ್ಯ ನಂಬಿಟ್ಲು. ಅಜ್ಜಿ ಇಲ್ಲಿ ನೋಡಿ, ಇದು ಮಗುಗೆ ಚೈನ್, ಚಿಕ್ಕ ಚಿಕ್ಕ ಬೆರಳಿಗೆ ಚಿಕ್ಕ ಉಂಗುರ. ಇದು ಮಗು ಪುಟ್ ಪುಟ್ಟ ಕಾಲ್ಗೆ ಕಡ್ಗಗಳು. ಹೇಗಿದೆ? ತುಂಬಾ ಚೆನ್ನಾಗಿದೆ. ಇದೆಲ್ಲ ಮಗುಗ್ ಹಾಕಿದ್ರೆ ನಿಜವಾಗ್ಲೂ ಕೃಷ್ಣ ಇದ್ದಾಗೆ ಇರ್ತಾನೆ. ಮತ್ತೆ ಇದ್ಯಾರ್ಗೆ? ಅದು ಕಲ್ಯಾಣಿಗೋಸ್ಕರ ಅಮ್ಮ. ಶೌರ್ಯನೇ ಸೆಲೆಕ್ಟ್ ಮಾಡಿರೋದು. ಕಲ್ಯಾಣಿ ಎಷ್ಟು ಬೇಡ ಅಂತ ಹೇಳಿದ್ರು ನಿನಗ್ ಚೆನ್ನಾಗಿರುತ್ತೆ ಹಾಕು ಅಂತ ಹಠ ಮಾಡಿ ತಗೊಂಡ. ನೋಡಿದ್ರ, ಅದು ಪ್ರೀತಿ ಅಂದ್ರೆ ನೀವ್ ಕೇಳಿದ್ರು ಕೊಡ್ಸಲ್ಲ, ಜೊತೆಗೆ ಬೈತೀರಾ. ನಿನಗೂ ಕಲ್ಯಾಣಿಗೂ ಹೋಲ್ಕೆನಾ? ಕಲ್ಯಾಣಿ ಮನ್ಸು ಒಳ್ಳೇದು ಅಂದ್ರೆ ನನ್ನಲ್ವಾ? ಅದನ್ ಬೇರೆ ಹೇಳ್ಬೇಕಾ? ಶೌರ್ಯ ಹೇಳಿದ್ದು ನಿಜಾನೇ. ಇದು ನಿಂಗೆ ತುಂಬಾ ಚೆನ್ನಾಗಿರುತ್ತೆ ಕಲ್ಯಾಣಿ. ನಾನೇನೋ ಅಂದ್ಕೊಂಡಿದ್ದೆ. ಶೌರ್ಯ ನಿನ್ನನ್ನ ದಿನದಿಂದ ದಿನಕ್ಕೆ ಚೆನ್ನಾಗಿ ನೋಡ್ಕೋತಿದ್ದಾನಮ್ಮ. ಅವನೇನ್ ಇವಳು ನೋಡ್ಕೋತಾ ಇಲ್ಲ. ನಿಮ್ ಮೊಮ್ಮಗಳು ಅವನಿಗೆ ಅಷ್ಟು ಮಾಯ ಮಾಡಿದಾಳೆ. ಶೌರ್ಯನ್ಗೆ ಕೋಪ ಜಾಸ್ತಿ ಕಲ್ಯಾಣಿ. ಹಾಗೇನೆ ಅದಕ್ಕಿಂತ ಪ್ರೀತಿ ಕೂಡ ಹೆಚ್ಚೆ. ಅದಕ್ಕೆ ಶೌರ್ಯನ್ಗೆ ಇಷ್ಟ ಆಗೋ ಹಾಗೆ ನಡ್ಕೋ. ಹಾಗೆ ಆಗ್ಲಿ ಅಜ್ಜಿ. ನೀವು ನಡಿಬೇಕು ಅನ್ಕೊಂಡ್ರು ನಡೆಯೋದಕ್ ನಾನು ಬಿಡ್ಬೇಕಲ್ಲ. ಕಲ್ಯಾಣಿ, ಇದೆಲ್ಲ ಸೇರಿ 1-2 ಲಕ್ಷ ಆಗಿರತ್ತಾ? ಒಟ್ಟು 5 ಲಕ್ಷ ಆಯ್ತು ಚಿಕ್ಕಮ್ಮ. 5 ಲಕ್ಷನಾ? ಲಕ್ಷದಲ್ಲೇನಿದೆ? ಇದನ್ನ ಹಾಕೊಂಡ್ರೆ ನನ್ನ ಮೊಮ್ಮಗಳು ಮಹಾಲಕ್ಷ್ಮಿ ತರ ಇರ್ತಾಳೆ. ಅದಕ್ಕಿಂತ ಇನ್ನೇನ್ ಬೇಕು? ಆಫೀಸರ್, ಏನಾಯ್ತು? ಏನಾಯ್ತು ಆಫೀಸರ್? ಸಡನ್ ಆಗಿ ಹೊರಟೋದ್ರಿ? ಏನಿಲ್ಲ, ಯಾವುದೋ ಫೇಕ್ ಕಾಲ್ ಬಂದಿತ್ತು. ಶಾಪಿಂಗ್ ಎಲ್ಲ ಚೆನ್ನಾಗಿ ಆಯ್ತಲ್ಲ? ಹಾ ಆಯ್ತು ಆಫೀಸರ್. ಏನಮ್ಮ 5 ಬೆರಳು ಯಾಕೆ ತೋರಿಸ್ತಾ ಇದೆಯಾ? 5 ಬೆರಳಲ್ಲ ಶೌರ್ಯ, 5 ಲಕ್ಷ ಖರ್ಚಾಗೋಗಿದೆ ಅಂತಿದ್ದಾರೆ. ಪರವಾಗಿಲ್ಲ ಬಿಡಮ್ಮ, ನಾನೇ ತಗೋ ಅಂತ ಹೇಳಿದ್ದೆ. ಬಂಗಾರದ ರೇಟು ದಿನ ದಿನಕ್ಕೂ ಹೆಚ್ಚಾಗ್ತಿದೆಯೇ ಹೊರತು ಕಡಿಮೆ ಆಗ್ತಿಲ್ವಲ್ಲ. ನಾಳೆ ದಿನ ಕಲ್ಯಾಣಿ ಎಲ್ಲಿಗಾದ್ರೂ ಹೋದ್ರೆ ದಮಯಂತಿಯವ್ರ ಸೊಸೆ ಅಂತ ಹೇಳ್ಬೇಕಲ್ವಾ? ಅವಾಗ ನಿನಗೆ ಅಲ್ವಾ ಹೆಸರು ಬರೋದು? ಇವನೊಬ್ಬ ನನ್ನ ಗಂಡ ಮಗ ಇಬ್ರು ಸರಿಯಾಗಿದ್ದಾರೆ ನನ್ನ ಪ್ರಾಣ ತೆಗ್ಯಕ್ಕೆ. ಲೇ ಕಲ್ಯಾಣಿ, ಆ ಒಡವೆಗಳನ್ನ ಹಾಕೊಂಡು ಅದು ಹೇಗ್ ನುಲಿತ್ಯಾ ಅಂತ ನಾನು ನೋಡ್ತೀನಿ. ಅಮ್ಮ, ಮಗುನ್ ಕೊಡಿಲಿ. ಏಯ್ ಕಂದ, ಏನ್ ಸಂಪದ, ಇದು ನಿಜವಾಗ್ಲೂ ಬಂಗಾರದ ಸರನಾ? ನಿನ್ ಮುಖಕ್ಕೆ ನಿನ್ ಹತ್ರ ಬಂಗಾರ ಎಲ್ಲಿರುತ್ತೆ ಬಿಡು. ಏನ್ ಹಾಗೆ ನೋಡ್ತಿದ್ಯಾ? ನಾನು ಹೇಳಿದ್ ನಿಜ ತಾನೇ?
ಅದು ಯಾವುದೋ ರೋಲ್ಡ್ ಗೋಲ್ಡ್ ಆಗಿರುತ್ತೆ. ಹೌದು, ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತೀಯಾ? ಅಮ್ಮ, ಯಾಕೆ ಅವಳಿಗೆ ಯಾವಾಗಲೂ ಏನೋ ಒಂದು ಅಂತಾನೆ ಇರ್ತೀಯ? ಅವಳಿಗೆ ಇಷ್ಟ ಇರೋದನ್ನ ಅವಳು ತಂದ್ಕೊಂಡಿದ್ದಾಳೆ, ಅವಳು ಏನಾದರೂ ಮಾಡ್ಕೋತಾಳೆ. ನೀನು ಪದೇ ಪದೇ ಅವಳಿಗೆ ಹೀಗೆ ಅಂತಿದ್ರೆ ಅವಳಿಗೆ ಹೇಗೆ ಆಗ್ತಿದ್ಯೋ ಗೊತ್ತಿಲ್ಲ, ನನಗೆ ಮಾತ್ರ ಒಂಥರ ಆಗ್ತಿದ್ಯಮ್ಮ. ಸಂಪದ ಆಗಿರೋದಕ್ಕೆ ನೀನೇನಂದ್ರೂ ಸಹಿಸ್ಕೋತಿದ್ದಾಳಮ್ಮ. ಬೇರೆ ಯಾರಾದ್ರೂ ನಿಂಗೆ ಎದುರುತ್ತರ ಕೊಡ್ತಿದ್ರು. ಇಲ್ಲಿ ನೋಡು, ಅದಕ್ಕೆ ನಿನ್ನ ಬೈಯೋದು. ಅಮ್ಮ ಪ್ಲೀಸ್, ನೀನ್ ಮೊದಲು ಇಲ್ಲಿಂದ ಹೊಟ್ಟೋಗು. ಅವಳನ್ನ ಒಂಟಿಯಾಗಿ ಬಿಟ್ಬಿಡಮ್ಮ. ನೀನ್ ಹೇಳೋದು ಒಂದೇ, ಕಲ್ಲಿಗೆ ತಲೆ ಚೆಚ್ಕೊಳ್ಳೋದು ಒಂದೇ. ಇವಳನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರ್ಸು. ಥ್ಯಾಂಕ್ ಯು ಸಿದ್ದು, ನನ್ನ ಸಪೋರ್ಟ್ ಮಾಡಿ ಮಾತಾಡಿದ್ದಕ್ಕೆ. ನಾನು ಯಾವಾಗಲೂ ನಿನ್ನ ಸಪೋರ್ಟ್ ಆಗಿ ಇರ್ತೀನಿ ಸ್ಯಾಮ್, ಆದರೆ ನೀನೇ ಅಪಾರ್ಥ ಮಾಡ್ಕೊಂಡಿದ್ಯಾ. ಸರಿ ಬಿಡು, ಅದೆಲ್ಲ ಬಿಟ್ಬಿಡು. ಇಂಜೆಕ್ಷನ್ ತಗೊಂಡ್ಯಾ? ಸಿದ್ದು, ಈ ಹಾರ ನನ್ಗೆ ಹಾಕ್ತೀಯಾ? ಕುತ್ಕೋ. ಶೌರ್ಯ ಕಲ್ಯಾಣಿ ಕುತ್ತಿಗೆಗೆ ಸರ ಹಾಕ್ಬೇಕಾದ್ರೆ ಅವಳು ತುಂಬಾ ಖುಷಿಯಾಗಿದ್ಲು. ನನಗ್ಯಾಕಂತ ಫೀಲಿಂಗ್ಸ್ ಬರ್ತಿಲ್ಲ ಸಿದ್ದು ಹಾಕ್ತಿದ್ರೆ. ಸಿದ್ದುನ ನಾನು ಪ್ರೀತಿಸಿದ್ದೀನಲ್ವಾ, ಆದ್ರೆ ನನ್ನ ಮನ್ಸಿಗೆ ಯಾಕೆ ಆ ಫೀಲಿಂಗ್ಸ್ ಬರ್ತಿಲ್ಲ? ಏನ್ ಯೋಚನೆ ಮಾಡ್ತಾ ಇದೀಯ ಸ್ಯಾಮ್? ಏನಿಲ್ಲ ಸಿದ್ದು, ಹೇಗಿದೆ? ತುಂಬಾ ಚೆನ್ನಾಗಿದೆ. ನೀನ್ ಟಾಪ್ ಹೀರೋಯಿನ್ ಆದ್ರೂ ನಾನು ಡೈರೆಕ್ಟರ್ ಆದ್ಮೇಲೆ ನಿನಗೆ ರೋಲ್ಡ್ ಗೋಲ್ಡ್ ಅಲ್ದೇನೆ ಒರಿಜಿನಲ್ ಕೊಡಿಸ್ತೀನಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನೆನಪಿದೆಯಾ ಆಫೀಸರ್, ನೀವು ಬದಲಾದ್ರೆ ನಿಮಗಿಂತ ಚೆನ್ನಾಗಿ ನನ್ನ ನೋಡ್ಕೊಳ್ಳೋರು ಯಾರೂ ಇರಲ್ಲ ಅಂತ. ಅದೇ ನಿಜ ಆಗ್ತಿದೆ. ಶ್ರೀಮತಿ ಅವರೇ, ಅಲ್ಲೇ ನಿಂತ್ಬಿಟ್ರಲ್ಲ, ಯಾಕೆ? ಬರಬೇಡ ಅಂತ ನಾನೇನು ಹೇಳಿಲ್ವಲ್ಲ? ಬೇಡ ಬೇಡ ಅಂದಾಗ್ಲೇನೆ ನಿಮ್ ಮನ್ಸೊಳಗೆ ಬಂದವಳು ನಾನು. ನೀವು ಬರಬೇಡ ಅಂದ್ರೆ ನಮ್ ರೂಮ್ ಒಳಗೆ ಬರ್ದೇ ಇರ್ತೀನಾ? ನನ್ನ ಮನ್ಸಲ್ಲಿ ನೀನಿದೆಯಾ ಅಂತ ನಿನಗೇನಾದ್ರೂ ಹೇಳಿದೀನಾ? ನೀವು ಇಲ್ಲಿ ಕೊಡು ಅಂತ ಹೇಳಿದ್ರಲ್ಲ, ಆಗ ನಿಮ್ ಮನ್ಸಿನ ಮಾತು ನನಗೆ ಕೇಳಿಸ್ತು. ಏನಂತ? ಐ ಲವ್ ಯು ಅಂತ. ಏನಂತ? ಹ? ನನ್ನ ಬಾಯಲ್ಲಿ ಹೇಳಿಸ್ಬೇಕು ಅಂತ ನೀವ್ ಈ ತರ ಕೇಳ್ತಿದ್ದೀರಾ ಅಂತ ನನಗೆ ಗೊತ್ತು.
ಆದ್ರೂ ಹೇಳ್ತೀನಿ. ನಿಮ್ ಮನ್ಸಲ್ಲಿ ನನಗೆ ಹೇಳ್ಬೇಕು ಅನ್ಕೊಂಡಿದ್ದ ಮಾತು, ನನಗ್ ಕೇಳಿಸಿದ ಮಾತು, ಐ ಲವ್ ಯು. ಹಾಗಂತ ನೀನ್ ಅನ್ಕೊಂಡ್ರೆ ಸರಿ ಹೋಗಲ್ಲ. ನಾನ್ ಹೇಳ್ಬೇಕು. ಏನಂತ? ಐ ಲವ್ ಯು ಅಂತ. ಥ್ಯಾಂಕ್ ಯು ಆಫೀಸರ್. ನೀನು ದೊಡ್ಡ ತರಲೆ ಆಗಿ ಹೋಗಿದ್ಯಾ. ಶಾಪಿಂಗ್ ಅಲ್ಲಿ ನನಗೋಸ್ಕರ ನೆಕ್ಲೆಸ್ ಅನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ, ನಾನ್ ಕೇಳ್ದೇನೆ ನನಗೆ ಗಿಫ್ಟ್ ಅನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಫೀಸರ್. ಮಾತಲ್ಲ ಅಷ್ಟೇನಾ ಅಥವಾ ಕೊಡೋದೇನಾದ್ರೂ ಇದೆಯಾ?